श्रीगुरुभ्यो नमः। हरिः ओम्। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। अभ्रमम् भङ्गरहितम् अजडम् विमलम् सदा आनन्दतीर्थमधुरम् भजेतापत्रयापहम्। आपादमलिपर्यन्तम् गुरूणाम् आगतिम् स्मरेत् तेन विघ्नाः प्रणश्यन्ते सिद्धन्ति च मनोरथाः। श्रीगुरुभ्यो नमः। जन्माद्यस्य यतोऽन्वयातिरतश्चार्तेष्वभिज्ञस्वराट् येने ब्रह्महृदाय आदिकवये मुह्यन्ति सूरयः। तेजोवारिमृताम् यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यम् परम् धीमहि। श्रीगुरुभ्यो नमः। हरिः ओम्। ಜಡಭರತರ ರಾಜೇಶೇಣಂತುಳ್ಳೆ ದೃಷ್ಟಃ ಶಮಃ ಕರ್ಮತಃ ಆತ್ಮನಃ ವೈ ಭರ್ತುಃ ಗಂತುಃ ಭವತಃ ಚ ಅದ್ಯ ಮನ್ಯೇ ಯಥಾ ಶ್ರುತೋದಾನೇನಾದಿಭಾವಾಃ ಸಮೂಲದೃಷ್ಟಃ ವ್ಯವಹಾರಮಾರ್ಗಃ ದೃಷ್ಟಶ್ರಮಃಕರ್ಮತ ಆತ್ಮನೋ ವೈ ಭರ್ತುರ್ಗರ್ತುರ್ಭವತಶ್ಚಾದ್ಯ ಮನ್ಯೇ ಯಥಾ ಶ್ರುತೋದಾನೇನಾದಿಭಾವಾಃ ಸಮೂಲದೃಷ್ಟೋ ವ್ಯವಹಾರಮಾರ್ಗಃ. ರಾಜ ತನ್ನ ಪ್ರಶ್ನೆ ಎದುರಿಯಂತುಳ್ಳೆ ಇತ ಸೂರ ನಂಕಮಂತ ಎಂಕ್ ಕರ್ಮಂತಾವಲೆ ಮಸ್ತ್ ಶ್ರಮಾವಂತುಂಡು ಅಂಚನೆ ನಿಂಕಲ ಪಲ್ಲಕ್ಕೆ ದೆಪ್ತಂ ಪೋನ ಮಂತ್ ಶ್ರಮಾಪುಣು ಅಂತ ಏನ್ ಎಣ್ಣೆ ಈ ರೀತಿ ಆತೆ ಸುತಿಟ್ಟು ಬಂತನ ಒಂದು ಕರ್ಮಗಳು ಅಂತ ಶಾಸ್ತ್ರ ಬಂತ ಕರ್ಮ ಒಂದು ಆಚರಣೆ ಪುಣಗ ಅವು ಏನ್ ಅಂಪೆ ಇನ್ನು ಅಂತ ನಂಕ ಅನುಭವ ಬರುಂತುಂಡು ಅವಿನ ಅಂತ ಅಂತೊಂದುಳ್ಳ ಐತಾವರ ಅವಿನ ಒಪ್ಪನ ತಿಂತಾನ ದಾಂಡ ವೇದನೆ ಸುಳ್ಳಾವಡಾವು ಈ ರೀತಿ ಆತೆ ಲೌಕಿಕ ವೈದಿಕ ವ್ಯವಹಾರ ಸಿದ್ಧ ವ್ಯವಹಾರ ಜಾತನ್ನು ಪಣತಾಂಡ ಏನಂತಂತುಳ್ಳ ಏನ್ ಪಾತ್ರಂತುಳ್ಳ ಏನ್ ಪೋಂತುಳ್ಳ ಪಂಡಿತ ಜೀವ ಕರ್ತೃತ್ವ ಅಂತ ಯುಕ್ತಿಯುಕ್ತವಾತ್ಮ ಅನುಭವ ಸಿದ್ಧವಾತ್ಮ ಈ ರೀತಿ ಆದಿಪ್ಪಣಾಗ ಈ ಪಣಂತುಳ್ಳ ಈ ಭಾರನ ದರ್ಶನಾಲ ಏನತ್ ಸಾಧನ ಪುಣ ಏನತ್ತು ಪಣಂತುಳ್ಳ ಅಂಡ ಏನಂತಂತುಳ್ಳ ಈತ ಎಂಕಲ ಕ್ಷಮಾಪಣು ಅಂಚೆ ನಿಂಕಲ ಕ್ಷಮಾವಂತುಂಡು ಈ ಕೆಲಸ ಎತ್ತಾರ ಒಂಜೋಳೆ ಈ ಕೆಲಸ ಅಂಪರಿಂತ ಅಂದ ಈ ಭಾರ ದೆರ್ತೊಂದ್ರೆ ಅಂತ ಅಂಡ ನಿಂಗೆ ಕ್ಷಮಾವರೆಂಚ ಸಾಧ್ಯ ಐತ ಅವರ ಈ ಪಣಂತುಳ್ಳ ಒಂದು ಓಲೆ ಏನಂತೊಂದುದ್ದಿಂತ ಅಂಟ ನಿನ್ನ ಪಾತ್ರ ಎಂಚ ಸತ್ಯಾರ ಸಾಧ್ಯ ಉಂಟು ಸಂಘದ ಅವರ ಎಂಚ ಸಾಧ್ಯ ಉಂಟು ಪಂಡಿತೆ ರಾಜೇ ಕೂಡ ಜಡಭರತ ಕೇಳ್ವೆ. ದೃಷ್ಟಶ್ರಮ ಕರ್ಮತ ಆತ್ಮನೋ ವೈ ಭರ್ತುರ್ಗಂತುರ್ಭವತಶ್ಚಾದ್ಯ ಮನ್ಯೇ ಯಥಾ ಶ್ರುತೋದಾನಯನಾದಿ ಭಾವಾಃ ಸಮೂಲ ದೃಷ್ಟ ವ್ಯವಹಾರ ಮಾರ್ಗಃ. ಕಾಲ್ಯಗ್ನಿತಾಪಾತೆ ಪಯಸಃ ಹಿ ತಾಪಃ ತತ್ತಾಪತಃ ತಂಡುಲ ಗರ್ಭರಂದಿಃ ದೇಹೇಂದ್ರಿಯಾಸ್ವಾಶಯ ಸನ್ನಿಕರ್ಷಾತೆ ತತ್ಸಂಸ್ಕೃತಿಃ ಪುರುಷಸ್ಯ ಅನುರೋಧಾತೆ. ಕಾಲ್ಯಗ್ನಿತಾಪ ಪಯಸೋ ಹಿ ತಾಪಃ ತತ್ತಾಪತಸ್ತಂಡುಲ ಗರ್ಭರಂದಿಃ ದೇಹೇಂದ್ರಿಯಾಸ್ವಾಶಯ ಸನ್ನಿಕರ್ಷಾತ್ ತತ್ಸಂಸ್ಕೃತಿಃ ಪುರುಷಸ್ಯ ಅನುವಿರೋಧಾತೆ. ಈ ಶರೀರಂಕು ಆ ಒಂದು ದಪ್ಪಾಪಣ ಸಪುರಾಪಣ ಪಣಂತಾಂಡ ಅವು ಈ ಎಂಕಜಾಲ ತೊಂದರೆ ಆಗುತ್ತದೆ ಎಂಕಜಾಲ ಈಗ ಮನಸ್ಸು ಜಾಲ ಪರಿಣಾಮ ವಿರೋಧದಿಂದ ಪಣಂತುಳ್ಳ ಅಂಡ ನೆತ್ತ ಬಗಲು ವಿಚಾರಂ ಪೆರಪೋರಂತ ಅಂಡ ಒಂದು ಡೈರೆಕ್ಟ್ ಆದ ಮನಸ್ಸಿಗೆ ಅಟ್ಯಾಕ್ ಆಗ್ತಾಡ್ಲ ಒಂದು ಪರಂಪರೆಯ ಮನಸ್ಸಿಗೆ ಒಂದು ವಿಕಾರ ಕೊಳ್ಪುಣನೆ ಆ ರೀತಿ ಆತೆ ನಮ್ಮ ಉಂಪಂಪುಣಂತ ಅಂಡ ಅರಿನೇ ಪಾತ್ರಂ ಪಾಡ್ತ ನೀರು ಮಾಸ್ತ ದಿಕ್ಕಲಿಜಿಪ ದಿಕ್ಕೆಲ್ಲ ತೂ ಅಂಪುಣಗ ಆ ತೂತು ಡೈರೆಕ್ಟ್ ಸ್ಪರ್ಶ ವಿಕಾಪಣ ಪಾತ್ರಂಕು ಆ ಸ್ಥಾಲಿ ಅಗ್ನಿ ತಾಪಾತೆ ಅವು ಆ ಪಾತ್ರ ಬಿಸಿ ಆನಗ ಅವು ನೀರು ಕೊದಿಪುಣು ಆತನಗ ಆ ಕುದಿನ ನೀರಿದ ಸಂಪರ್ಕ ಬತ್ನೆತ್ತಾವರ ಅಡಿ ಬೇಯ್ಪುಣು ಅಂಚನೆ ದೇಹ ಇಂದ್ರಿಯ ಮನಸ್ಸು ಅಂತಃಕರಣ ಪ್ರಾಣ ಒಂದೆಂತಾದ ಸಂಬಂಧ ಜೀವಗುಂಡು ಈ ರೀತಿ ಆತೆ ದೇಹಂಕುಮ ಅಂತ ಅವು ದಪ್ಪಾಪಣ ಸಬುರಾಪಣ ನಾಡಾಪಣ ಉನ್ಮಾಂತ ಆನಗ ಆಗ ಮನಸ್ಸಿಗೆ ತೊಂದರೆ ಆಪಣ ಚಿತ್ತ ಕ್ಷೋಭೆ ಆಪುಣು ಐತಾವರ ಈ ರೀತಿ ಆತೆ ಯೋಗ್ಯತೆ ಪೂರ್ವಕರ್ಮ ಕನುಸಾರವಾದ ಚಿತ್ತ ಕ್ಷೋಭೆ ಮನಸ್ಸಿನ ವಿಕಾರಾಪುಣ ಅವು ಅವೇ ಸಂಸಾರ ಪಂಪಣ ಸಂಸಾರ ಹೆಜ್ಜಾಲತ್ ನಂಕ್ ಮನಸ್ಸಿಗೆ ಮಂದ ವಿಕಾರಾಪಣ ಸುಖಾಪಣ ದುಃಖಾಪಣ ಭಯಾಪಣ ಒಂದೇ ಮಂತ ಸಂಸಾರ ಅಂತೆ ಅಂಚೆಪ್ಪಣಗ ಈ ಕಾರ್ಶ್ಯ ಪಣಂತ ದಪ್ಪ ಎಪ್ಪಣ ಸಪೂರ ಎಪ್ಪಣ ಅಂತ ಎಂಕ ಜಾಲ ತೊಂದರಾಪುರಿ ಪಣ್ಣತ ಒಂದು ಎಂಚ ಸಾಧ್ಯ ಪರಂಪರೆಯ ಮನಸ್ಸಿಗೆ ವಿಕಾರ ಕಾರಣಾಪಣತ ಪಂಡಿತೆ ರಾಜೇ ತನ್ನ ಪ್ರಶ್ನೆನೆ ಜಡಭರತ ಕೇಳಂತುಳ್ಳೆ. ಕಾಲ್ಯಗ್ನಿತಾಪ ಪಯಸೋ ಹಿ ತಾಪಃ ತತ್ತಾಪತಸ್ತಂಡುಲಗರ್ಭರಂದಿಃ ದೇಹೇಂದ್ರಿಯಾಸ್ವಾಶಯ ಸನ್ನಿಕರ್ಷಾತ್ ತತ್ಸಂಸ್ಕೃತಿಃ ಪುರುಷಸ್ಯ ಅನುರೋಧಾತ್. ಶಾಸ್ತ ಅಧಿಗೋಪ್ತ ನೃಪತಿಃ ಪ್ರಜಾನಾಂ ಯಃ ಕಿಂಕರಃ ವೈನ ವಿನಶ್ಯ ಪಿಷ್ಟಂ
ಸ್ವಧರ್ಮ ಆರಾಧನಂ ಅಚ್ಯುತಸ್ಯ ಯತ್ ಈಹಮಾನಃ ವಿಜಹಾತಿ ಅಗೌಗಂ ಶಾಸ್ತಾದಿಗೋಕ್ತಾ ನೃಪತಿ ಪ್ರಜಾನಾಂ ಯಕ್ಕಿಂಕರೋ ವೈನಪಿ ನಷ್ಟಪಿಷ್ಟಂ ಸ್ವಧರ್ಮಮಾರಾಧನಮಚ್ಯುತಸ್ಯ ಯದೀಹಮಾನೋ ವಿಜಹಾತ್ಯಗೌಗಂ. ಈ ಪಂಡತ ಹಿಟ್ಟಾಯ್ದು ಕೊಡವಿನ ಕುಟ್ರುನ ಪೋತ್ರಿ ಅಂಚೆ ಇಂಕ ಜಾಯಿಗೆ ಪಣಂತುಳ್ಳ ಏನು ಸ್ವಭಾವೃತ್ವೋಪರಿ ಅಂತ ಅಂಡ ಏನು ಕರ್ತವ್ಯ ಅಂತೊಂದುಳ್ಳ ಏಪಣಂತ ಅಂಡ ಏನು ರಾಜನ ಎಂಚೆಪ್ಪಡು ಪಣಂತ ದುಷ್ಟರಿಗೆ ಮಾತ್ರ ಶಿಕ್ಷೆ ಕೊಡು, ಸಜ್ಜನ ರಕ್ಷಣೆ ಎಂಪಡು ಐತ ಅವರ ಈ ರೀತಿಯಾದ ಏನು ಪರಮಾತ್ಮನ ಸೇವಾರುಹವಾದ ಕರ್ತವ್ಯ ಅಂತರಂತ ಅಂಡ ಅವು ಪಿನಷ್ಟಿ ಪಿಷ್ಟಂ ಆಪುರಿ ಅವು ಪಣಂದನ ಪಿಷ್ಟಪೇಶನ ಆಪುರಿ ಆ ವೌಮ ಅಂತ ಭಗವಂತನ ಆರಾಧನೂಪವಾತ್ಮ ನನ್ನ ಕರ್ತವ್ಯ, ನಮ್ಮ ಸ್ವಧರ್ಮಂ ಆರಾಧನ ಅಚ್ಯುತಸ್ಯ ನಮ್ಮ ವಿಹಿತವಾದ ಆಚರಣೆ ಅಂತರಂತ ಅಂಡ ಅವು ಆ ಭಗವಂತನ ಆರಾಧನೆ ಆಪುಣು ಐತ ಅವರ ಆ ಒಂದು ಕರ್ತವ್ಯ ದೃಷ್ಟಿತ್ತ ಅವರ ಅಂತ ಅವರ ಏನು ಒಂಜು ಅಂತಂತಿಂತ ಅಂದ ಹೆಂಗ್ ಪಾಪನೇ ಬರ್ಪುಣು ಆ ಒಂಜುವೇಳ ಅಂತಂತಿ ಕರ್ತವ್ಯ ಚ್ಯುತಿ ಅನಂತ ಅಂಡ ಆ ಪಾಪರಾಶಿ ಅಂತ ಬರ್ಪುಣು ಅವಿನ ಪರಿಹಾರ ಅಂತಂಟಗೋಸ್ಕರ ಏನು ಸ್ವಧರ್ಮನ ಆಚರಣೆ ಅಂಪುಣ ಐತ ಅವರ ಈ ಒಂದು ಜಾಲ ಪಿಷ್ಟಪೇಷಣ ಅಂತ ವ್ಯರ್ಥ ಅವರ ಸಾಧ್ಯ ಇದ್ದಿ. ಶಾಸ್ತಾದಿಗೋಪ್ತಾ ನೃಪತಿ ಪ್ರಜಾನಾಂ ಯಕ್ಕಿಂಕರೋ ವೈನಪಿ ನಷ್ಟಪಿಷ್ಟಂ ಸ್ವಧರ್ಮಮಾರಾಧನಮಚ್ಯುತಸ್ಯ ಯದೀಹಮಾನೋ ವಿಜಹಾತ್ಯಗೌಗಂ. ತತಮೇ ಭವಾನ್ ನರದೇವಾಭಿಮಾನಮದೇನ ತುಚ್ಛೀಕೃತಃ ಸತ್ತಮಸ್ಯ ಕೃಷಿಷ್ಟ ಮೈತ್ರೀಂ ದೃಶಂ ಆರ್ತಬಂಧೋ ಯಯಾತರೇಯಂ ಸದವಧ್ಯಾನಂ ಅಂಹಃ. ತನ್ಮೇ ಭವಾನ್ ನರದೇವಾಭಿಮಾನಮತೇನ ತುಚ್ಛೀಕೃತ ಸತ್ತಮಸ್ಯ ಕೃಷಿಷ್ಟ ಮೈತ್ರೀಂ ದೃಶಮಾರ್ತಬಂಧೋ ಯಯಾತರೇಯಂ ಸದವಧ್ಯಾನಮಂಹಃ. ಐತ ಅವರ ಈತ್ಯಾತ್ಮ ವಿಚಾರ ಅಂತ ಅಂಡ ಈ ಪಂಟು ಓಲ ಸರಿದ್ದಿನ್ ಸೋಜೋನು ಅಣ್ಣ ಈ ಜ್ಞಾನಿ ಬಾಂಧ ಬೋಲ ಅವು ಸತ್ಯಾದಿಪ್ಪುಣವು ಅವಜಾಲ ಅವು ತಿರಸ್ಕಾರ ಮಾಡೋ ವಿಷಯ ಅರ್ಥವು ಅಂಚಂಡ ಈ ರಾಜಯಾತ್ ಏನ್ ಅಹಂಕಾರ ಅಭಿಮಾನ ಅಂತ ಅವರ ಅಹಂಕಾರ ಪಡ್ತು ನಿನ್ನ ತಿರಸ್ಕಾರಣ ಸೂಯೇನ ಐತ ಅವರ ಈ ಮಲ್ಲ ಮಹಾತ್ಮ್ಯ ತುಳ್ಳ ದುಃಖಿತರಿಗೆ ಮಾಂತ ಬಂಧುವಾತ್ಮ ಮಹಾತ್ಮೆಯಿ ಎನ್ನಮಿತ ಅನುಗ್ರಹಂ ಪೊಲ ಈ ಆ ರೀತಿಯಾತ್ ಸಜ್ಜನರ ನನಗೆ ಮುಂದ್ ನನ ದುಂಬು ಏನು ಅಪಚಾರಂ ಪರ ತೀರಾನ ಅಂಚ ಕೃಷಿಷ್ಟ ಮೈತ್ರಿ ಎನ್ನಮಿತ್ತ ಅನುಗ್ರಹಂ ಪೊಲ ದೃಶಂ ಆರ್ತಬಂಧೋ ಈ ಆರ್ತಬಂಧು ಒಂದು ದುಃಖಿತರಾದುಲ್ಲ ಅಗ್ನೆ ಮಂದಿ ಅನುಗ್ರಹಂ ಪುಣಾಯೇ ಐತಾರ ಎಂಕಿತ ಈ ಅನುಗ್ರಹಂ ಪೊಲ ಎನ್ನ ಅಪಚಾರನ್ನ ಆ ಕ್ಷಮಿಸೋಲ ನನತ್ತ ಮಿತ್ತ ಏನು ಪಳ್ಳ ಇಂಚಿತ್ ನೊಂಜಿ ತಪ್ಪಂಪ ನಲ್ಕ ಎಂಗ್ ಉಪದೇಶಗೊಳ್ಳ ಪಂಡಿತ್ ರಾಜೆ ಆ ಜಡ ಬರ್ತರ ಕೇಳುವೆ. ತನ್ಮೇ ಭವಾನ್ ನರದೇವಾಭಿಮಾನಮತೇನ ತುಚ್ಛೀಕೃತ ಸತ್ತಮಸ್ಯ ಕೃಷಿಷ್ಟ ಮೈತ್ರೀಂ ದಶಮಾರ್ಥಬಂಧೋ ಯಯಾತರೇಯಂ ಸದವಧ್ಯಾನಮಂಹಃ. ನ ವಿಕ್ರಿಯಾ ವಿಶ್ವಸುಹೃತ್ಸಕಸ್ಯ ಸಾಮ್ಯೇನ ವೀತಾಭಿಮತೇಃ ತವ ಅಪಿ ಮಹದ್ವಿಮಾನಾತ್ ಸ್ವಕೃತಾತ್ ಹಿ ಮಾತೃಗ್ ದಕ್ಷತಿ ಅದೂರಾದಪಿ ಶೂಲಪಾಣಿಃ. ನ ವಿಕ್ರಿಯಾ ವಿಶ್ವಸುಹೃತ್ಸಕಸ್ಯ ಸಾಮ್ಯೇನ ವೀತಾಭಿಮತೇಸ್ತವಾಪಿ ಮಹದ್ವಿಮಾನಾತ್ ಸ್ವಕೃತಾದಿ ಮಾತೃಕ್ ದಕ್ಷತ್ಯದೂರಾದಪಿ ಶೂಲಪಾಣಿಃ. ನಿಂಕುಳಮಾಂತ ಮಹಾಜ್ಞಾನಳು ನಿಂಕುಳಮಾಂತ ಭಗವಂತೆ ಎಡ್ಡ ಸಖ್ಯಾತಿಪ್ಪೆ ವಿಶ್ವ ಸುಹೃತು ಸಕಸ್ಯ ವಿಶ್ವ ಸುಹೃತ್ ಪರಮಾತ್ಮ ಏರ್ಪಡಂತ ಅಂಡ ಜಗತ್ತಿಗೆ ಎಡ್ಡ ಮಿತ್ರೆ ಆದಿತ್ನಾಯೆ ಜಗದ್ಬಂಧು ವಿಶ್ವ ಬಂಧು ಆದಿತ್ನ ಪರಮಾತ್ಮೆ ನಿಂಕಳೆಲ್ಲ ಸಖ್ಯಾತುಳ್ಳೆ ಐತ ಅವರ ಈ ಎಂಚೊಳ್ಳ ಪಣಂತ ಅಂಡ ವಿಮಾನಾತ್ ಮಹದ್ವಿಮಾನಾತ್ ಪಣಂತ ಅಂಡ ವೀತ ಅಭಿಮತೇಹೇ ನಿಂಕ ಎರಡನ ಸಮಾನ ಸುವಂತುಳ ನಿಂಕುಳಮಾಂತ ಸಾಮ್ಯೇನ ದ್ವಂದ್ವ ಸಹಿಷ್ಣುತೆ ಅನ್ಮಣ್ಪೇರು ಸುಖ ದುಃಖ ಲಾಭ ನಷ್ಟ ಜಯ ಅಪಜಯ ಉನ್ನೇನಮ ಅಂತ ಸಮಾನವಾತ ಸೋಂತಿತ್ತು ಸಾಮ್ಯೇನ ಅವು ಪೂರ ಪರಮಾತ್ಮ ಇಚ್ಛೆತ್ತಾವರಾಪಣ ಅಂತ ಅಭಿಮಾನವಂತ ಬಿಡ್ತು ಸುವಂತುಳ್ಳರೆ ಐತ ಅವರ ಏನಂತ ಅಪಚಾರತ್ತಾವರ ನಿಂಕೊಳ ಮನಸ್ಸು ಒವೇಂತರಂತ ಆ ವಿಕಾರ ಬರಂತೆ ಇಪ್ಪಡು ಅಂಡಲ ಏನೈತೆ ಮಲ್ಲಕಳ ವಿಷಯ ಉಂಟು ಮಹದ್ವಿಮಾನಾತ್ ಪಣಂತಾಂಡ ಮಲ್ಲಕಳಿಗೇನು ಅವಮಾನ ಅಂತದೆ ಅಂಜಿತ್ನ ಅವಮಾನನ್ನೆತ್ತ ಅವರ ಈ ಪಾಪಂತಾವರ ಏನು ಪೊತುತು ಪೋಡು ಸುಡುತು ಪೋಡು ಅವು ನಿಶ್ಚಯ ಐಜ ಸಂಶಯನೆದ್ದಿ ಹೇಪಡಂತಾಂಡ ಸಾಕ್ಷಾತ್ ರುದ್ರದೇವರೇ ಓಣನಾದಿಪ್ಪರ ಪಾಪು ಶೂಲಪಾಣಿ ರುದ್ರದೇವರೇ ಆದಿತ್ತಂಡಲ ಅಕಳು ಉತ್ತಮೇರ ಅಕಳ ಉತ್ತಮೇರದ ಅಕ್ಳೆತ್ ಉತ್ತಮೇರ ಆತ್ಮಗಳೇನು ಅವಮಾನ ಅಂತೇರಂತಾಂಡ ಅಕಳು ಪೊದುತು ಬೋಪೇರ ಅಂಚೆಪ್ಪಣಗ ಏನು ಅಂತ ಅಪರಾಧ ತಾವರ ಏನು ಪೊದುತು ಬೋಡು ಅಂಚ ಆವಂತ ನಲ್ಕ ಎಂಕ ಅನುಗ್ರಹಂ ಪುಲೆ ಎಂಕ ಉಪದೇಶಗೊಳ್ಳೆ ಪಂಡಿತೆ ರಾಜೆ ಜಡ ಬರತಡ ಪ್ರಾರ್ಥನಂಪೆ.
न विक्रिया विश्वसुः स कस्य साम्येन वीताभिमते स्तवापि महद्विमाना स्वकृताधिमादृक् दक्षत्यदूरादभिशूलपाणिः इति श्रीमद्भागवते महापुराणे पारमहंस्याम् अष्टादशसाहस्र्याम् संहितायाम् वैयासिक्याम् पञ्चमस्कन्धे दशमोऽध्यायः। श्रीकृष्णार्पणमस्तु।